ನೌಕರಿ ಮಾಡ್ತಾರೆ, ಹೊಟ್ಟೆಪಾಡು ಮಾಡಲೇಬೇಕಲ್ಲ. ಇಲ್ಲ ನಾನು ನೌಕರಿ ಮಾಡ್ತೀನಿ. ಎಲ್ಲಿ ಮಾಡ್ತಿದ್ದಿ? ನಮ್ಮೂರಾಗ ಮಾಡ್ತೀನಿ. ಎಲ್ಲಿ? ಧಾರವಾಡ. ಹುಚ್ಚಿದ್ದೀನಿ ಅಂತಂದರು. ಧಾರವಾಡ ಎಲ್ಲೇ? ಪುಣೆಯಲ್ಲೇ. ನಿನ್ನ ಧಾರವಾಡಕ್ಕಿಂತ 50 ವರ್ಷ ಮುಂದಿದ್ದೀವಿ ನಾವು ಪುಣೆ ಒಳಗೆ. ಪುಣೆ ಎಲ್ಲ ದೃಷ್ಟಿಯಿಂದ ಮುಂದಿತ್ತು ರೀ ಅವಾಗ. ಧಾರವಾಡದ ಅದೇ ಆಗ ಆ ಈ ಕಲಿಯುವಂಥ ಪರಿಸ್ಥಿತಿ. ಅಲ್ಲಿ ಏನೂ ಇಲ್ಲ, ಖಾಲಿ. ಆ ಖಾಲಿ ಜಾಗಕ್ಕೆ ಯಾಕೆ ಹೋಗ್ತೀನಿ ನೀನು? ಹೋಗಿ ಮಾಡವೇನು ಅಂತ ಕೇಳಿಲ್ಲ. ನಾನು ಒಂದು ಯಾವುದಾರ ಹೈಸ್ಕೂಲ್ನಾಗ ಟೀಚರ್ ಆಗ್ತೀನಿ, ಶಿಕ್ಷಕ ಆಗ್ತೀನಿ. ನಾ ಕಲ್ತದ್ದು ಹೈಸ್ಕೂಲು, ರಾಷ್ಟ್ರೀಯ ಶಿಕ್ಷಣ ವಿದ್ಯಾರಣ್ಯ ಹೈಸ್ಕೂಲ್, ಈಗಿನ ವಿದ್ಯಾರಣ್ಯ, ಅವಾಗ ವಿಟೋರಿ ಹೈಸ್ಕೂಲ್ ಅಂತಿದ್ರು ಅದಕ್ಕೆ. ಅಲ್ಲಿ ಹೋಗ್ತೀನಿ, ನಾನು ಶಿಕ್ಷಕ ಆಗ್ತೀನಿ. ಇಲ್ಲಪ್ಪ ಅಲ್ಲಿ ಹೋಗಿ ಮಾಡೋದೇನದ ನೀನು? ಶಿಕ್ಷಕರು ಭಾಳ ನೌಕರಿ ಅಷ್ಟೇ. ಇಲ್ಲ, ನನ್ನ ತಾಯಿ ಅಲ್ಲಿದ್ದಾಳೆ, ಅಂಬಿಕಾ. ಅಂಬಿಕಾ ಅನ್ನೋದು ಬರೀ ಒಬ್ಬ ನನ್ನ ಹತ್ತ ತಾಯಿ ಅಲ್ಲ, ಆಕೆ ಯಾರು? ಕನ್ನಡದ ತಾಯಿ ಆಕೆ. ನಾ ಕನ್ನಡ ತಾಯಿ ಹತ್ರ ಕೆಲಸ ಮಾಡಬೇಕು. ಈಗ ಕನ್ನಡದಲ್ಲಿ ಕಾವ್ಯ ಬರಿಬೇಕು, ಕನ್ನಡದಲ್ಲಿ ಏನು ಕೆಲಸ ಮಾಡ್ಬೇಕು. ನಾನು ಮಲ್ಲಿಗಾರ ಕನ್ನಡಿಗರು ಒಪ್ಕೋತೀನಿ, ನಾನು ಎಬ್ಬಿಸ್ಬೇಕು. ಯಾರು ಅವರೇ ಎಬ್ಬಿಸ್ತಾರೆ ಹೇಳ್ರಿ? ಆಲೂರು ವೆಂಕಟರಾಯರು ಅಂತೆಲ್ಲ ಇರ್ತಾರೆ, ಅದು ರಾಜಕೀಯ ಮಾಡ್ತಾರೆ, ಅವ್ರು ಎಬ್ಬಿಸ್ತಾರೆ. ಇಲ್ಲ, ನಾನೇ ಹೇಳ್ಬೇಕು ಮೊದಲು. ನಾನು ಕನ್ನಡಿಗನಾಗಿ ನನ್ನ ಧಾರವಾಡದೊಳಗೆ ನಾನು ಕನ್ನಡತನವನ್ನು ಶುರು ಮಾಡಬೇಕು. ಅವ್ರು ಯಾರು ಬೀಜ ಹಾಕಬೇಕಲ್ಲ ಒಕ್ಕಲ್ತನಕ್ಕೆ. ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ನೀವು ಭಾಳ ತಪ್ಪು ಮಾಡ್ಲಿಕತ್ತಿ ಅಂತಂದ್ರೆ ಅವರು ಅಲ್ಲಿ ಯಾರೂ ನಿನ್ನ ಕೇಳೋದಿಲ್ಲ. ನೀನು ನಿನ್ನಟ್ಟಿಗೆ ಬರಿತಿದ್ದೆ. ಆದರೆ ಇಲ್ಲಿ ಇದ್ದು ಬಿಡು, ಪುಣ್ಯದಾಗಿರು. ಹೆಂಗೂ ಮರಾಠಿ ಮನುಷ್ಯ. ಅವ್ರ ಮನೆ ಮಾತು ಮರಾಠಿ ನೆನ್ಪಿಡ್ರಿ. ತಾಯಿ ಭಾಷೆ ಮರಾಠಿ, ತಂದೆ ತಾಯಿ ಭಾಷೆ ಮರಾಠಿ, ಮನೆ ಮಾತದು. ಈ ಮನೆ ಮಾತಿನಿಂದಲೇ ನೀವು ಇವತ್ತು ಮುಂದೆ ಬರಲಿಕ್ಕೆ ಸಾಧ್ಯದ. ಒಳ್ಳೆ ಕವಿತೆ ಬರಿತಿದ್ದಿ, ಒಳ್ಳೆ ವಿಚಾರ ಮಾಡ್ತಿದ್ದಿ, ಒಳ್ಳೆ ಗದ್ಯದ ಸಾಹಿತ್ಯದ ನಿಂದು ಮಾಡಿಬಿಡು. ಇಲ್ಲೇ ಇದ್ದುಬಿಡು. ನಿನಗೆ MA ಮಾಡಿಸ್ತೀವಿ. BA ಆದ್ರೇನು ಅಷ್ಟು ಉಪಯೋಗ ಆಗೋದಿಲ್ಲ. MA ಮಾಡಬೇಕು. MA ಅದ್ರೊಳಗೆ ಮರಾಠಿ ಒಳಗೆ MA ಮಾಡಿದೆ ಅಂತಂದ್ರೆ ನೀನು ನಂಬರ್ 1 ಇರ್ತೀವಿ. ಮುಂದೆ ನಿನಗೆ ಕವಿತೆ ಬರಿ, ವಿಚಾರ ಬರಿ, ಏನೇ ಬರಿ, ಪ್ರೊಫೆಸರ್ ಆಗ್ತಿದ್ದಿ. MA ಆದರೆ ಕಾಲೇಜಾಗ ಪ್ರೊಫೆಸರ್ ಆಗ್ತಿದ್ದಿ. ಇದೇ ಫರ್ಗ್ಯೂಸನ್ದಾಗೂ ಆಗಬಹುದು ನೀನು. ಇಲ್ಲೇ ಇದ್ಬಿಡು. ಈ ಮಾತಿಗೆ ಬೇಂದ್ರೆ ಅವರು ಹ್ಞೂ ಅಂದಿದ್ರೆ ಏನಾಗ್ತಿತ್ತು ಹೇಳ್ರಿ? ಆ ಕ್ಷಣ ಹೆಂಗೆ ನಿರ್ಧಾರ ಮಾಡಬೇಕು, ಚಾಯ್ಸ್. ಹ್ಞೂ ಅಂದಿದ್ರೆ ಏನಾಗ್ತಿತ್ತು ಅಂದರೆ ಬೇಂದ್ರೆ ಅವರು ಮರಾಠಿ ಕವಿ ಆಗ್ತಿದ್ರು. ಮರಾಠಿ ಕವಿ ಆಗಿದ್ದರಿಂದ ಅವ್ರಿಗೆ ಮುಂದೆ ಏನೇನು ಬಂತಲ್ಲ, ಜ್ಞಾನಪೀಠ ಬರ್ತಿತ್ತು. ಯಾಕಂದ್ರೆ ಕವಿಗೆ ಭಾಷೆ ಮಿತಿ ಇರುವುದಿಲ್ಲ. ಕವಿತೆ ಅನ್ನೋದು ಪ್ರತಿಭೆಯಿಂದ ಬರ್ತಕ್ಕಂಥದ್ದು. ಅದು ಬಂದೇ ಬಿಡ್ತಿತ್ತು. ಅದು ಮರಾಠಿ ಬರಲಿ, ಇಂಗ್ಲೀಷ್ ಬರಲಿ, ಹಿಂದಿ ಬರಲಿ, ಯಾವುದೇ ಭಾಷೆ ಬರಲಿ, ಕವಿನೇ ಅಲ್ಲ. ಇಲ್ಲ, ನಾ ಕನ್ನಡದಲ್ಲೇ ಬರೀಬೇಕು. ನನಗಾಗಿ, ನನ್ನ ಕನ್ನಡ ಜನಕ್ಕಾಗಿ ಬರೀಬೇಕು. ನನ್ನ ಕನ್ನಡಿಗ, ಮನೆ ಮಾತು ಮರಾಠಿ, ಉಪಯೋಗ ಬೇಕು ನನಗೆ, ಸಾಯಬೇಕು. ಆದರೆ ನಾನು ಇರುವುದು, ನೆನ್ಪಿಡ್ರಿ, ಬೆಳೆಯುವುದು ಎಲ್ಲಿ? ಕನ್ನಡದಲ್ಲಿ. ಅದಕ್ಕೆ ನಮ್ಮ ಊರಿಗೆ ಹೋಗ್ತೀನಿ ಅಂಥೇಳಿ ಅವ್ರದನ್ನು ನಿರಾಕರಣೆ ಮಾಡಿ ಇಲ್ಲಿ ಬಂದು ಹೈಸ್ಕೂಲ್ನೊಳಗೆ ಶಿಕ್ಷಕರಾಗ್ತಾರೆ. ಅವ್ರು ಹೇಳ್ದಂಗೆ ಏನು ಅವರಿಗೆ ಅನಾನುಕೂಲತೆ ಆಗಬೇಕು ಅದಕ್ಕೆ ವ್ಯಥೆ ಪಡಲಿಲ್ಲ ಅವರು. ಅಯ್ಯೋ, ಅವ್ರ ಮಾತು ಕೇಳ್ಕೊಂಡು ಅಲ್ಲೇ ಇದ್ದಿದ್ರೆ ನಾನು ದೊಡ್ಡ ಮನುಷ್ಯ ಆಗಿಬಿಡ್ತಿದ್ದೆ, ದೊಡ್ಡ ಮನುಷ್ಯ ಆಗಿಬಿಡ್ತಿದ್ದೆ. ದಿಢೀರಂತ 4-5 ವರ್ಷದೊಳಗೆ ದೊಡ್ಡ ಪ್ರೊಫೆಸರ್ ಆಗಿಬಿಡ್ತಿದ್ದೆ, ಮತ್ತು ಇನ್ನೇನು ಆಗ್ತಿದ್ದೆ. ಮತ್ತು ಆ ಥರದ ವಾತಾವರಣ ಅದ ಅಲ್ಲಿ ಪುಣೆ ಒಳಗೆ. ಅದು ಹೇಳಿದ್ದೆ ನಿಮ್ಗೆ, 50 ವರ್ಷ ಮುಂದಿದ್ದಾರೆ ಅವರು. ಇದೇ ಮಾತು ಮುಂದೆ 25-30 ವರ್ಷ ಮೇಲೆ ಭೀಮಸೇನ್ ಜೋಶಿಯವರಿಗೂ ಬಂತು. ನೀವೆಲ್ಲಿರ್ತೀರಿ ಈಗ ಅಂದ್ರೆ ನಾನು ಹಾಡಕ್ಕಿರ್ತೀನಿ ಅಂತಂದ್ರು ಅವರು. ಏನು ಮಾಡ್ತೀರಲ್ಲಿ? ಬೇಂದ್ರೆ ಇದ್ದ ಏನಾಗ್ಯದ ನೋಡ್ರಿ ಪರಿಸ್ಥಿತಿ. ಅವರು ದೊಡ್ಡ ಕವಿ, ವರಕವಿ, ಹೌದು, ಹೊಗಳ್ತೀವಿ. ಅವ್ರವ್ರ ಕವಿತೆ ಓದಂಗಿಲ್ಲ ನಾವು. ನಿಮ್ಮನ್ನು ದೊಡ್ಡ ಗಾಯಕ ಅಂತಾರ, ನಿಮ್ಮ ಹಾಡ ಕೇಳಂಗಿಲ್ಲ. ಹಾಡು ಕೇಳಿ ನಿಮ್ಮನ್ನು ಏನು ಯಾವುದು ಒಟ್ಟಕ್ಕೆ ಒಯ್ಬೇಕಲ್ಲ, ಒಯ್ಯುವುದಿಲ್ಲ. ಹೋಗ್ಬೇಡ್ರಿ, ಅಲ್ಲಿರ್ಬೇಡ್ರಿ, ಬರ್ರಿ. ಪುಣೆಯ ಜನ ಕರೀತಾರೆ ಭೀಮಸೇನ್ ಜೋಶಿಗೆ. ಅವ್ರಿಗೆ ಮನೆ ಕೊಡ್ತಾರೆ, ವಾಹನ ಕೊಡ್ತಾರೆ. ನೀವು ಎಲ್ಲಿ ಹಾಡ್ತೀರಿ ಹೇಳ್ರಿ ಅಂತ ಹಾಡು ಕರ್ಲಿಕ್ಕೆ ಹೇಳ್ತಾರೆ. ಅವ್ರಿಗೆ ದುಡ್ಡು ಕೊಡ್ತಾರೆ. ಹೀಗಾಗಿ ಭೀಮಸೇನ್ ಜೋಶಿ ಭಾರತ ರತ್ನ ಆಗಲಿಕ್ಕೆ ಸಾಧ್ಯ ಆಯ್ತು. ಮರಾಠಿ ಜನರಿಗೆ ನೆನ್ಪಿಡ್ಬೇಕು ನಾವು. ಆದರೆ ಬೇಂದ್ರೆ ಅವರನ್ನು ಒಪ್ಪಿಕೊಳ್ಳಿಲ್ಲ. ಅವ್ರದ್ದು ಬೇರೆಯೇ. ಅವ್ರ ಸಂಗೀತ ಕ್ಷೇತ್ರದಾಗ ಎಲ್ಲರೂ ಇರ್ಬೋದು ರೀ. ಆದರೆ ಇವ್ರ ಕಾವ್ಯ ಎಲ್ಲದ ಭಾಷೆ, ನನ್ನ ಭಾಷೆದಲ್ಲೇ ನಾ ಇರಬೇಕಂತ ಇವ್ರು ಬಂದರು. ವ್ಯತ್ಯಾಸ ಇದ್ದರೂ ಸಹಿತ ಪರಿಸ್ಥಿತಿ ಒಂದೇ ಇರುತ್ತಂತ ಹೇಳಬೇಕಾಗಿರೋದು ಉದಾಹರಣೆ. ಬೇಂದ್ರೆ ಧಾರವಾಡಕ್ಕೆ ಬಂದರು. ಗೆಳೆಯರು ಗುಂಪು ಕಟ್ಟಿದರು. ಗೆಳೆಯರ ಗುಂಪು ಯಾಕೆ ಕಟ್ಟಿದರು ಅಂತಂದ್ರೆ, ನನ್ನ ಕವಿತೆ ನನಗಲ್ಲ, ನಂದಷ್ಟೇ ಅಲ್ಲ, ಎಲ್ಲರೂ ಕವಿತೆ ಬರೀಬೇಕು. ಪ್ರತಿಭಾವಂತರು ಎಲ್ಲರೂ ಕವಿತೆ ಬರೀಬೇಕು. ಆ ಕವಿತೆ ಅದರಿಗೆ ಮುಟ್ಟಬೇಕು. ಕವಿತೆಯಿಂದ ಕನ್ನಡ ನಾಡಿನ ಏಕೀಕರಣ ಆಗಬೇಕು. ಅದಕ್ಕಾಗಿ ನಾನು ಕಾವ್ಯ ಬರೀಬೇಕು, ಬರೆಸಬೇಕು ಅಂಥೇಳಿ ಗೆಳೆಯರು ಗುಂಪು ಕಟ್ಟಿ ಜಯ ಕರ್ನಾಟಕ ಒಂದು ಪತ್ರಿಕೆಯನ್ನು ತೆಗೆದ್ರು. ಎಲ್ಲ ಗೆಳೆಯರು ಕೂಡಿ. ಆಲೂರು ವೆಂಕಟರಾಯರು ತೆಗೆದಿದ್ರು. ಇವ್ರಿಗೆ ಕೊಟ್ಬಿಟ್ರು, ನೀವು ಎಲ್ಲ ತರುಣ್ರಪ್ಪ, ನೀವು ಮುಂದೆ ಬೆಳೆಸ್ರಿದನು ಅಂಥೇಳಿ ಜಯ ಕರ್ನಾಟಕ ಪತ್ರಿಕೆ. ನೆನ್ಪಿಡ್ಬೇಕು ನೋಡಿರಿ, ಕರ್ನಾಟಕನೂ ಶಬ್ದ ಇನ್ನೂ ಇರಲಿಲ್ಲ ಅವಾಗ, ದೇಶನೇ ಇರಲಿಲ್ಲ. ಅದಕ್ಕೆ ಜಯ ಕರ್ನಾಟಕ ಅಂತಾರೆ.
ಅಂದರೆ ಕರ್ನಾಟಕ ಜಯ ಆಗಬೇಕು. ಯಾರು ಮಾಡಬೇಕು ಅದನ್ನು? ಬರೇ ಘೋಷಣೆ ಮಾಡಿದಾಗ್ತಾನು? ಇವತ್ತೆಲ್ಲ ಕನ್ನಡದ ಬಗ್ಗೆ ಏನೇನೋ ಘೋಷಣೆ ಹಾಕ್ತಿರ್ತಾರೆ. ಯಾವುದೋ ಸೇನೆಗಳು ಏನೇನೋ ಅವ, ಇಲ್ಲಿ ಗುಂಪವ, ಆದರೂ ಅವ್ರಿಗೆ ಯಾರಿಗೂ ಸಾಹಿತ್ಯ ಜ್ಞಾನ ಇಲ್ಲ. ದುರ್ದೈವದು. ಸಾಹಿತ್ಯಕ್ಕೆ ಜ್ಞಾನ ಇದ್ರೆ ಮಾತ್ರ ಒಂದು ಭಾಷೆ ಬೆಳೀತದೆ. ಸಾಹಿತ್ಯ ಬೆಳಿಬೇಕು, ಸಾಹಿತ್ಯ ಜ್ಞಾನ ಬೆಳಿಬೇಕು. ಅವೆರಡೂ ಬೆಳೆದಾಗ ಆ ಭಾಷೆ ಬೆಳೀತದೆ. ಇದು ಎಲ್ಲ ಕಾಲಕ್ಕೂ ಸತ್ಯವಾದ ಬೇಂದ್ರೆ ಆ ಕೆಲಸವನ್ನು ಮಾಡಿದರು. ಗೆಳೆಯರ ಗುಂಪು ಕಟ್ಟಿದರು, ಪತ್ರಿಕೆ ತೆಗೆದರು, ಹೊಸ ಹೊಸ ವಿಚಾರಗಳನ್ನು ಪ್ರಕಟ ಮಾಡಿದರು. ಬರೀ ವಿಚಾರ ಅಂತಂದ್ರೆ ಬರೀ ಸಾಹಿತ್ಯದ ಬಗ್ಗೆ ವಿಚಾರ ಅಲ್ಲ, ಜೀವನದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಭಾರತದ ಬಗ್ಗೆ ಮತ್ತು ವಿಶ್ವದ ಬಗ್ಗೆ ಭಾಳ ನೆನಪಿಡ್ಬೇಕಾಗ್ತಿತ್ತು. ಜಯ ಕರ್ನಾಟಕ ಪತ್ರಿಕೆ 1929ರಿಂದ ಏನು ಶುರು ಆತಲ್ಲ, ಆ ಪತ್ರಿಕೆಯೊಳಗೆ ಜಗತ್ತಿನ ಸುದ್ದಿ ಹೇಳ ಬರ್ತಿದ್ದು ರೀ. ಅದು ಯುದ್ಧ ಮುಗಿದಿತ್ತು, ಇನ್ನೊಂದು ಯುದ್ಧ ತಯಾರಾಗ್ಲಿಕ್ಕತ್ತಿತ್ತು ರೀ. 1914-18 ಯುದ್ಧ ಬಂತು, ಮುಗೀತು ಅನ್ನೋವಾಗ ಇನ್ನೊಂದು ಯುದ್ಧಕ್ಕೆ ತಯಾರಿ ನಡೆಸಿ ಬಿಟ್ಟಿದ್ದಾರೆ. ಇಂಥ ಹಿಂಸಾಮಯ ಜೀವನ ಜಗತ್ತಿಂದಿದ್ದಾಗ ಕವಿ ಏನು ಮಾಡಬೇಕು ಅಂತಂದ್ರೆ ಅದು ಮಾಡಬೇಕು. ಅದು ಹೆಂಗೆ ಸಾಧ್ಯ ಅಂದ್ರೆ ಪ್ರೀತಿಯಿಂದ ಸಾಧ್ಯ. ಪ್ರೀತಿ ಅವ್ರ ಬೆಳಗು ಕವನದೊಳಗೆ ಆ ಮಾತು ಬರ್ತದೆ. ಪ್ರೀತಿಯಿಂದನೇ ನಾವು ಶಾಂತಿಯನ್ನು ಮಾಡಬೇಕು. ಜಗತ್ತಿಗೆ ಬೇಕಾಗಿದ್ದು ಇವತ್ತೇನು? ಶಾಂತಿ ರಸ. ಮನುಷ್ಯನಿಗೆ ಸಮಾಧಾನ ಬೇಕು. ಮನಸ್ಸು ಪ್ರಕ್ಷುಬ್ಧ ಆಗಿಬಿಟ್ಟದು. ಏನೇನೋ ಸಮಸ್ಯೆಗಳವ. ನಿರುದ್ಯೋಗ ಸಮಸ್ಯೆ ಅದ, ಆಮೇಲೆ ಜಗತ್ತಿನ ಹಿಂಸೆ ಅದ, ಮುಖ್ಯವಾಗಿ ಹಿಂಸೆ ಅದ. ರಾಜಕಾರಣವೇ ಮುಖ್ಯ ಆಗಿಬಿಟ್ಟದ. ಯುದ್ಧ ಮಾಡಿ ಅನೇಕ ಜನರನ್ನು ಕೊಲ್ತಾರ, ಅನೇಕ ಜನರು ಅನಾಥರಾಗ್ತಾರ, ಕುಟುಂಬಗಳು ನಾಶ ಆಗ್ತಾವ. ಇದಕ್ಕಾಗಿ ಹುಟ್ಟಿವ ನಾವು. ಮನುಷ್ಯ ಹುಟ್ಟಿದ್ದು ಯುದ್ಧ ಮಾಡಲಿಕ್ಕಲ್ಲ. ಯುದ್ಧವನ್ನು ನಿಲ್ಲಿಸಿ ಜೀವನವನ್ನು ಬೆಳೆಸಬೇಕು, ಸಂಸ್ಕೃತಿ ಬೆಳೆಸಬೇಕು, ಬುದ್ಧಿವಂತರಾಗಬೇಕು, ವಿಜ್ಞಾನದೊಳಗೆ ನಾವು ಮುಂದೆ ಬರಬೇಕು, ತಂತ್ರಜ್ಞಾನ ಬೆಳಿಬೇಕು. ಇವೆಲ್ಲ ಆಗಬೇಕಾಗಿದ್ರೆ ಅದು ಕನ್ನಡದಿಂದ ಸಾಧ್ಯ ಅಂತ ಈ ಮಾತು ಹೇಳ್ತಾರೆ. ಏನು ಅವ್ರು ಹೇಳೋ ಮಾತು ನೋಡ್ರಿ, ವಿಶ್ವದೊಳನುಡಿಯಾಗಿ, ವಿಶ್ವದ ಒಳನುಡಿ, ವಿಶ್ವದ ನುಡಿ ಅಲ್ಲ, ವಿಶ್ವದ ಒಳನುಡಿ ಅಂತಾರೆ. ನುಡಿ ಅಂದರೆ ಯಾವುದು? ನಾವು ನೀವು ಮಾತಾಡ್ತೇವೆ ದಿನ ವ್ಯವಹಾರದಾಗ. ಎದ್ರಾ, ಕೂತ್ರಾ, ಆರಾಮಿದ್ದೀರಾ, ಊಟ ಆತ, ಮತ್ತೇನ್ರಪ್ಪ, ಏನು ಬಸ್ ಸಿಗಂಗಿಲ್ಲ, ಎಲೆಕ್ಟ್ರಿಸಿಟಿ ಬರೋಂಗಿಲ್ಲ, ನೀರು ಬರೋಂಗಿಲ್ಲ, ಅದು ಬರೋಂಗಿಲ್ಲ, ಇದು ಬರೋಂಗಿಲ್ಲ, ಓಟ್ ಹಾಕ್ತೀವಿ, ಅವ್ರು ಏನೇನೋ ಮಾಡ್ಕೋತ ಹೋಗ್ತಾರೆ, 5 ವರ್ಷಕ್ಕೊಮ್ಮೆ ಭೇಟಿ ಆಗ್ತಾರೆ. ಇವೇ ಮಾತಾಡ್ತೀವಲ್ಲ ನಾವು ದಿವಸ. ಇದು ನುಡಿ. ಇದು ಕಷ್ಟ ನಷ್ಟ ಇವೇ ಈಗಂತೂ ರಾಜಕೀಯದೊಳಗೆ ಬರೀ ಇವೇ ಮಾತು ತೆಗೆದು ಸರ್ಕಾರ ಅಂದ್ರೆ ಇಲ್ಲ ಅನ್ನುವಂಥ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಅದು. ಇದೇ ಮಾತಾಡ್ತೀವಿ ನಾವು. ಮಾತಾಡ್ತೀವಿ ಮತ್ತು ಅವರಿಗೆ ಓಟ್ ಹಾಕ್ತೀವಿ ನಾವು. ಇದು ನಮ್ಮ ನುಡಿ ಒಳಗಿರ್ತಕ್ಕಂಥ ಮಿತಿ. ಇದು ಇಷ್ಟೇ ಇರ್ತೀವಿ ನಾವು, ಇದನ್ನು ದಾಟಿ ಹೋಗೋದೇ ಇಲ್ಲ. ಆದರೆ ಬೇಂದ್ರೆ ಅಂತಾರೆ, ಅಷ್ಟಕ್ಕೆ ನಿಲ್ಲಬೇಡ್ರಿ, ಬೈರಿ, ಹೊಗಳ್ರಿ, ಚರ್ಚೆ ಮಾಡಿರಿ, ವ್ಯವಹಾರ ಇರಲಿ, ಭೇಟಿ ಆದಾಗ ನೀರಿನ ಬಗ್ಗೆ, ಎಲೆಕ್ಟ್ರಿಸಿಟಿ ಬಗ್ಗೆ, ಮತ್ತೊಂದ್ರ ಬಗ್ಗೆ ಮಾತಾಡ್ರಿ, ಆದ್ರೆ ಅಲ್ಲೇ ನಿಂದಿರಬೇಡ್ರಿ. ವಿಶ್ವದ ಒಳನುಡಿಯಾಗಿ ಅಂತಂದ್ರೆ ಒಳಗಿನ ಹೃದಯದ ಮಾತಾಡ್ಬೇಕು ನಾವು. ನಮ್ಮ ಹೃದಯಕ್ಕೆ ಆಘಾತ ಆಗಿದ್ರೆ ಅದನ್ನು ಹೇಳಬೇಕು, ಅನ್ಯಾಯ ಆಗಿದ್ರೆ ಹೇಳಬೇಕು. ಅಷ್ಟೇ ಹೇಳಿ ಅಲ್ಲ, ಅದನ್ನು ನಿರ್ವಹಣೆ ಕೂಡ ಮಾಡಬೇಕು. ಅದು ಕವಿಯ ಕೆಲಸ. ಕವಿ ಅಂತಂದ್ರೆ ಬರೀ ಅವನು ಕವಿತೆ ಬರೆದು ಓದೋದಲ್ಲ. ಕವಿಯ ಕೆಲಸ ಅಂದ್ರೆ ಈ ಜವಾಬ್ದಾರಿ. ಅಂದರೆ ಹೊಸ ಪ್ರಜ್ಞೆಯನ್ನು ಹುಟ್ಟಿಸ್ಬೇಕು ನಾವೀಗ. ಜಗತ್ತಿಗೆ ಹೊಸ ಪ್ರಜ್ಞೆ, ಮುಖ್ಯವಾಗಿ ಕನ್ನಡಿಗರಿಗೆ. ಯಾಕೆ ಮೊದಲು ಇಲ್ಲಿ ಹುಟ್ಟಬೇಕ್ರಿ, ಆಮೇಲೆ ಜಗತ್ತಾಗ್ತದೆ. ಏನೋ ಜಗತ್ತಿಗೆಲ್ಲ ದೊಡ್ಡ ಕವಿ ರೀ, ನನಗೆ ನೊಬೆಲ್ ಬಹುಮಾನ ಸಿಕ್ಕದ ಅಂತಂದ್ರೆ ಉಪಯೋಗ ಇಲ್ಲ. ಹಾಗಾದ್ರೆ ನೀ ಎಲ್ಲಿದ್ದೀಪ್ಪ? ನಾನು ಗದಗಿನಲ್ಲಿದ್ದೇನೆ ರೀ. ಮತ್ತು ಅಲ್ಲೇನು ಮಾಡ್ತೀನಿ? ಕವಿತೆ ಬರಿತೀನಿ ರೀ. ಯಾರಿಗೆ? ಜಗತ್ತಿಗೆ ಬರಿತೀನಿ. ಮತ್ತು ಗದಗಿನ ಪರಿಸ್ಥಿತಿ ಹೆಂಗದ? ಅದು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಅದೆಲ್ಲ ಅವ್ರಿಗೆ ಬಿಟ್ಟಿವಿ. ಅವ್ರು ಮಾಡ್ತಾರೆ ರೀ, ಅದು ಮಾಡ್ತಾರೆ. ಮತ್ತು ಅವ್ರು ಮಾಡಿದ್ರೆ ಬೈತೀವಿ, ಮತ್ತು ಅವ್ರು ನಮ್ಮನ್ನು ಹೊಗಳ್ತೀವಿ. ಎಲ್ಲ ಬರೋಬ್ಬರಿ ನಡೆದ್ರಿ ಇಲ್ಲಿ ಅಂತ. ಮತ್ತು ಕವಿಗಂತೂ ಪ್ರಶಸ್ತಿ ಕೊಟ್ಟು ಬಿಡ್ತಾರೆ, ಬಾಯಿ ಮುಚ್ಚಿಸ್ಬಿಡ್ತಾರೆ. ಇವತ್ತು ಸರ್ಕಾರ, ಈಗಿನ ಸರ್ಕಾರ ಅಂತೂ ಎಲ್ಲ ದೊಡ್ಡರಿಗೂ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅವರು ಬಾಯಿ ಮುಚ್ಚಿಸಿಬಿಡ್ಬೇಕು, ಮಾತಾಡಬಾರ್ದು ಅವರು. ಇದು ನಡೆದದೀಗ. ಅದನ್ನು ಟೀಕಾ ಮಾಡಲಿಕ್ಕತ್ತಿಲ್ಲ. ಪರಿಸ್ಥಿತಿ ಹೆಂಗದ? ಬೇಂದ್ರೆ ಕಾಲಕ್ಕೂ ಹಾಗೆ ಇತ್ತು. ಅದನ್ನು ಮೀರಿದ ಮನಸ್ಸು ಬೇಂದ್ರೆ ಅವರು. ಮೀರಬೇಕು. ಯಾವುದು ಬೇಕಾಗಿಲ್ಲ. ನಾನು ವೈಯಕ್ತಿಕವಾಗಿ ನನಗೇನು ಕೊಡಬೇಡ. ದಯವಿಟ್ಟು ನನ್ನ ಕಾವ್ಯವನ್ನು ಕೇಳ್ರಿ, ತಿಳಿಲಿಲ್ಲ ಅಂದ್ರೆ ಹೇಳ್ರಿ, ಚರ್ಚೆ ಮಾಡೋಣ. ನನ್ನ ಕಾವ್ಯವನ್ನು 1 ಸಲ ಬಿಟ್ಟು 10 ಸಲ ಓದ್ರಿ. ಒಂದು ಹಾಡು ಹಾಡಿದ್ದು ನೋಡ್ರಿ, ಆ ಹಾಡು ಒಮ್ಮೆಲಿಗೆ ತಿಳಿಯಂಗಿಲ್ಲ ನನಗೆ. ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ? ಮನಸ್ಸು ಕೊಡೋಂಗಿಲ್ಲ ನಾವು. ಅಥವಾ ಆ ಕಾವ್ಯ ಕವಿತೆಯೊಳಗಿರತಕ್ಕಂಥ ಭಾವ, ಪ್ರಸಂಗ, ಸಂದರ್ಭ ನಮಗೆ ಬಂದಿಲ್ಲ. ಬರ್ತದೆ.
ಪ್ರಸಂಗ ಬಂದಾಗ ಮಾತ್ರ ಬೇಂದ್ರೆ ಅವರು ನೆನಪಾಗ್ತಾರೆ. ಒಂದು ಮಾತು ನೆನಪಿಡಬೇಕು, ಬೇಂದ್ರೆ ಕಾವ್ಯವನ್ನು ಓದಿದ ಮನುಷ್ಯರು, ಮನಸ್ಸು ಕೊಟ್ಟು ಓದಿದವರು, ಸ್ವಲ್ಪ ಅರ್ಥ ಮಾಡ್ಕೊಂಡವರು ಯಾರೂ ಕೂಡ ತಮ್ಮ ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅನೇಕ ದಿವಸ ಪೇಪರ್ ಓದ್ತೀನಿ ನಾನು. ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಮುಖ್ಯವಾಗಿ ರೈತರ ಆತ್ಮಹತ್ಯೆ. ಆಮೇಲೆ ಈ ಪ್ರೀತಿ ಪ್ರೇಮ ಮೋಹಕ್ಕೆ ಬಿದ್ದು ಸಾಯ್ತಕ್ಕಂಥ ವಿದ್ಯಾರ್ಥಿಗಳು, ಯುವಕರು, ತರುಣರು. ಜಾತಿ ಅಡ್ಡು ಬಂತಂತೇಳಿ ಹುಡುಗ ಹುಡುಗಿ ಸತ್ತು ಬಿಟ್ರು ಅಂತ ದಿವಸ ಓದ್ತೀವಿ ಅದನ್ನು. ಅವ್ರು ಓದಿದಾಗ ನನಗೇನು ಅನಿಸ್ತು ಅಂದ್ರೆ, ಇವರು ಬೇಂದ್ರೆ ಕವಿತೆ ಓದಬೇಕಾಗಿತ್ತಲ್ಲ ಅಂತ ಅನ್ನಿಸ್ತದೆ. ಒಂದೋ ಎರಡೋ ಬೇಂದ್ರೆ ಕಾವ್ಯ ಓದಿದ್ರೆ ಸಾಯ್ತಿದ್ದಿಲ್ಲ, ಅವರು ಬದುಕ್ತಿದ್ರು. ಯಾಕಂದ್ರೆ ಬೇಂದ್ರೆ ಕಾವ್ಯ ಬದುಕಿಸುವ ಕಾವ್ಯ ಅದು. ವಿಶ್ವದೊಳನುಡಿಯಾಗಿ ಕನ್ನಡಿಸೂತಿಹನಿಲ್ಲಿ ಶಬ್ದ ನೋಡ್ರಿ ಹೆಂಗದ. ಬೇಂದ್ರೆ ಅವ್ರ ಕಾವ್ಯದ ವಿಶಿಷ್ಟತೆ ಅಂದ್ರೆ ಆ ಶಬ್ದಕ್ಕಿರ್ತಕ್ಕಂಥ ಎರಡೆರಡು ಅರ್ಥ. ಕನ್ನಡಿಸು ಅಂತದಲ್ಲ, ಒಂದರ್ಥ ಕನ್ನಡದಲ್ಲಿ ಮಾಡುವಂತ, ಕನ್ನಡದಲ್ಲಿ ಕವಿತೆ ಮಾಡುವಂತ ಒಂದು. ಇನ್ನೊಂದು ಕನ್ನಡಿ, ಪ್ರತಿಬಿಂಬ. ನಾವು ನಮ್ಮನ್ನು ಸ್ವರೂಪವನ್ನು ಎಲ್ಲಿ ನೋಡ್ಕೋತೀವಿ? ಕನ್ನಡಿಯೊಳಗೆ ನೋಡ್ಕೋಬೇಕು ನಾವು. ಹಾಗೆ ಕನ್ನಡ ಅನ್ನೋ ಭಾಷೆ ಇದು ಕನ್ನಡಿಗರ ಕನ್ನಡಿ. ಅದು ಪ್ರತಿಫಲನ ಮಾಡ್ತದೆ. ಪ್ರತಿಫಲನ ಮಾಡಿ ಏನು ಮಾಡ್ತದ, ನಿನ್ನ ರೂಪ ಸರಿ ಇಲ್ಲ ತಿದ್ದುಕೋ, ನಿನ್ನ ಮೇಕಪ್ ಸರಿ ಇಲ್ಲ ತಿದ್ದುಕೋ, ನೀನು ಸರಿಯಾಗಿ ಕೂದಲವನ್ನು ಹಿಕ್ಕೊಂಡಿಲ್ಲ ಹಿಕ್ಕೋ ಅಂತ ಕನ್ನಡಿ ಹೇಳ್ತದೆ ನಮಗೆ. ಕನ್ನಡಿನೇ ನಮ್ಮ ಸ್ವರೂಪವನ್ನು ತೋರಿಸುವಂಥದ್ದು. ಅದಕ್ಕೆ ಕನ್ನಡ ಭಾಷೆ ಅಂದ್ರೆ, ಕನ್ನಡ ಕಾವ್ಯ ಅಂತಂದ್ರೆ ನಮ್ಮ ಸ್ವರೂಪವನ್ನು ನೋಡಿಕೊಳ್ಳುವಂಥದ್ದು, ನೋಡಿ ಸಂತೋಷ ಪಡುವಂಥದ್ದು. ನಾವು ಚಂದ ಕಂಡ್ರೆ ಸಂತೋಷ ಪಡ್ತೀವಿ, ಕಾಣಲಿಲ್ಲ ಅಂದ್ರೆ ತಿದ್ಕೋತೀವಿ. ಹಾಗೆ ನಾನು ಮಾಡಬೇಕು. ಕನ್ನಡಿಸುತ್ತೇನು ಇಲ್ಲಿ ಅಂದರೆ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಅಲ್ಲ, ಪುಣೆಯಲ್ಲಿ ಅಲ್ಲ. ಕನ್ನಡಿಸುತ್ತೇನು ಇಲ್ಲಿ ಅಂಬಿಕಾ ತನಯ ನಿವನು, ಅಂಬಿಕೆಯ ಮಗ. ತನಯ ಅಂದ್ರೆ ಮಗ, ಅವನ ಮಗ ನಾನು. ಆಕೆ ಮಗ, ಆಕೆ ತಾಯಿ. ತಾಯಿ ಅಂತಕ್ಕೆ ಅಂದ್ರೆ ಪಂಚಪ್ರಾಣಗಳಿಂದ ಕೂಡಿದಕ್ಕೆ, ಸಾಮಾನ್ಯ ತಾಯಿ ಅಲ್ರಿ ಈಕಿ. ನೋಡ್ರಿ, ಮೊದಲು ಹೇಳ್ತಾರ ವಿಶ್ವಮಾತೆ ಗರ್ಭಕಮಲ ಜಾತ ಪರಾಗಮನ. ನಾ ಯಾರ ಮಗ? ವಿಶ್ವಮಾತೆ. ಆಮೇಲೆ ನೆಲದ ಮಗ ನಾನು, ಭಾರತ ಮಾತೆಯ ಮಗ, ಕನ್ನಡ ತಾಯಿಯ ಮಗ. ಅಷ್ಟೇ ಅಲ್ಲ, ನನ್ನ ಸ್ವಂತ ತಾಯಿಯ ಮಗ. 5 ಮಂದಿ ತಾಯಿಯಂದಿದ್ದಾರೆ ನನಗೆ, ಒಬ್ಬರಲ್ಲ ಇಬ್ಬರಲ್ಲ. ಸಾಮಾನ್ಯವಾಗಿ ನಾವು ನಿಮ್ಮ ತಾಯಿ ಹೆಸರು ಏನು ಕೇಳಿ ನಮ್ಮ ತಾಯಿ ಹೆಸರು ಹೇಳಿ ಮುಗಿಸಿಬಿಡ್ತೀವಿ, ಮುಗಿತ. ಆದರೆ ಕವಿ 5 ತಾಯಿ ಇದ್ದರಿಂದ 5 ಶಕ್ತಿಗಳು ನನಗವ. ಮತ್ತು ಆ ಶಕ್ತಿಗಳು ಖರೇನೂ ಹೌದು, ಕಾಲ್ಪನಿಕ ಅಲ್ಲ. ಬೇಂದ್ರೆ ಅವರ ಕಾವ್ಯದ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಜಗತ್ತಲ್ಲಿರ್ತಕ್ಕಂಥ ಸತ್ಯವನ್ನು, ನಿಜವನ್ನು ಕವಿತೆ ಮಾಡಿ ಹೇಳೋದು. ಅಲ್ಲಿ ಕಲ್ಪನೆ ಭಾಳ ಕಡಿಮೆ, ಊಹೆ ಅಂತೂ ಇಲ್ಲವೇ ಅಲ್ಲ. ಅಲ್ಲಿ ಯಾವುದೋ ರಮ್ಯ ಅಲ್ಲ, ಬೇಂದ್ರೆ ಕಾವ್ಯ ರಮ್ಯ ಅಲ್ಲ, ರೊಮ್ಯಾಂಟಿಕ್ ಅಲ್ಲ. ಅದೇನು ಅಂತಂದ್ರೆ, ಜಗತ್ತಿನಲ್ಲಿ ಏನು ಇದೆ ಅದರ ಸ್ವರೂಪವನ್ನು ಅಳವಡಿಸಿಕೊಂಡು ನಾನಾಗೋದು. ಅವರ 4 ತಂತಿ ಕವನ ಅದಲ್ಲ, ಪ್ರಸಿದ್ಧ ಕವನ, ಭಾಳ ಚಂದ ಹಾಡೋರಿದ್ದಾರೆ ಅದನ್ನು. ಆ 4 ತಂತಿ ಕವನಕ್ಕೆ 4 ನುಡಿಗಳವ, 4 ಸ್ಟಾಂಜ ಅವ. 4ನೇ ಸ್ಟಾಂಜ ಭಾಳ ಮಹತ್ವದ್ದದ, ಕೊನೆಗೊಳ್ಳೋದು. ನಾನು, ನೀನು, ಆನು, ತಾನು, 4 ತಂತಿ ಅಂತ ಹೇಳ್ತಾರೆ. ಏನು 4 ತಂತಿ? 4 ತಂತಿ ಅಂದ್ರೆ ವೀಣೆ, ಒಂದು ನುಡಿ, ಒಂದು ವಾದ್ಯ. 4 ತಂತಿಗಳಿರುವ ಒಂದು ವಾದ್ಯ. ಅದು ಯಾವುದು ವಾದ್ಯ? ಯಾವುದು ವಾದ್ಯ ಅಂದ್ರೆ ನನ್ನ ದೇಹವೇ ವಾದ್ಯ. ಕವಿಯ ದೇಹವೇ ವಾದ್ಯ. ಆ ವಾದ್ಯಕ್ಕೇನವ? 4 ತಂತಿಗಳವ. ವೀಣೆ ಅನ್ನುವಂಥದ್ದು ಒಂದು ವಾದ್ಯ ಇದ್ದರೆ ಆ ವಾದ್ಯಕ್ಕೆ ಕನಿಷ್ಠ 4 ತಂತಿಗಳಿವೆ. ಇನ್ನೂ ಹೆಚ್ಚಿದ್ರೆ ಅದು ಬೇರೆ ವಿಷಯ. 4 ಅಂತೂ ಇರಲೇಬೇಕು. ಅವು ಯಾವುವು ಅಂತಂದ್ರೆ, ಕವಿ ಹೇಳ್ತಾನೆ, ನಾನು, ನೀನು, ಆನು, ತಾನು. ನಾನು ಅಂದ್ರೇನು? ನಾನು ಅಂದ್ರೆ ನಾನು, ಮತ್ತೇನು ಹೇಳೋಣ ಹೆಚ್ಚಿಗೆ? ಆದರೂ ವ್ಯಾಕರಣ ಪ್ರಕಾರ ನಾನು ಅಂದ್ರೇನು? ವ್ಯಾಕರಣ ಪ್ರಕಾರ ಅಂತಂದ್ರೆ ಉತ್ತಮ ಪುರುಷ ಏಕವಚನ ನೆನ್ಪಿಡ್ಬೇಕು ನಾವು. ಫಸ್ಟ್ ಪರ್ಸನ್ ಸಿಂಗ್ಯುಲರ್. ನಾನು ಒಂದು ಮನುಷ್ಯ ಅಂತ ಹೇಳ್ಬೋದು. ಹೌದಾ? ಹೌದು, ಮನುಷ್ಯ. ನಾನು ಉತ್ತಮ ಪುರುಷ, ಆಯ್. ಜಗತ್ತಿನೊಳಗೆ ನಮ್ಮ ಪ್ರತಿಯೊಬ್ಬರು ಕೂಡ ನಾವೇನಂತ ಹೇಳ್ರಿ, ನಮ್ಮ ಗಮನಕ್ಕೆ ಬರುವ ಮೊದಲನೇ ವಿಷಯ ಯಾವುದು? ನಾನು. 5-6 ತಾಸು ಮಲ್ಕೊಂಡಿರ್ತೀವಿ, ಎದ್ದು ಬಿಡ್ತೀವಿ, ಎಚ್ಚರ ಆಗ್ತದೆ, ಎದ್ದು ಬಿಡ್ತೀವಿ. ಎದ್ದು ಕೂಡ ನಮ್ಮ ಗಮನಕ್ಕೆ ಬರೋದು ಏನು ಹೇಳ್ರಿ? ನಾನು ಇದ್ದೇನೆ, ಹೋಗಿಲ್ಲ. ನಿದ್ದೆ ಹೋಗಿದ್ದೆ, ಆದರೆ ಜಗತ್ತಿಂದ ಹೋಗಿಲ್ಲ. ಹೌದಾ? ಇವತ್ತು
ರವಿವಾರ 28ನೇ ತಾರೀಕು ಸೆಪ್ಟೆಂಬರು, ನಾ ಇದ್ದೀನಿ. ನನಗಾಗಿ ಜಗತ್ತು ಇದೆ, ಜಗತ್ತಿನೇ ನಾನಿದ್ದೇನೆ, ನನ್ನ ಅಸ್ತಿತ್ವ. ಎದ್ದು ಕೂಡ ನಮಗಾಗೋದು ಗಮನ ಅದನ್ನೇ. ಆಮೇಲೆ ಆ ಕಡೆಗೆ ನೋಡ್ತೀವಿ, ಬೆಳಕಾಗಿದೆ, ಹಾಲ್ನೋ ಬರ್ತಾನೆ, ಪೇಪರ್ನೋ ಬರ್ತಾ, ಇತ್ತಿದ್ದಲ್ಲಿ ವ್ಯವಹಾರವು. ಆದ್ರೆ ಮೊದಲು ಯಾರು? ನಾನು ಇದ್ದಿಲ್ಲ, ಹೋಗಿಲ್ಲ. ಹೋಗ್ಬೇಕಂತ ಅಪೇಕ್ಷೆ ಯಾರಿಗೂ ಇರೋದಿಲ್ಲ. ಅವ್ರು ಹೋಗ್ಬೋದು, ಗೊತ್ತಿಲ್ಲ. 27 ಬಂತು, 28 ಬರ್ತಲ್ಲ ಗೊತ್ತಿಲ್ಲ ನಮಗೆ. ಭೈರಪ್ಪನವರು ಮೊನ್ನೆ 23ನೇ ತಾರೀಕು ಬೇಕಿದ್ರು, 24ಕ್ಕಿಲ್ಲ ಅವರು, ಇಲ್ಲ. ಅದು ನಿರೀಕ್ಷಣೆ ಮಾಡಿದ್ರು ಅವ್ರು. ಯಾವುದೇ ಹೋಗ್ಬೋದು ಅಂತ ನಿರೀಕ್ಷೆ ತಾಮತ್ ಬೇರೆ. ಇರೋ ತನಕ ಮತ್ತು ನಾನು ಇದ್ದೇ ಇರ್ತದೆ. ಅವ್ರ ಭಾಷೆಲ್ಲ ನಾವು ಏನು ತಿಳ್ಕೊಂಡಿದ್ರೆ, ನಾನು ಅಂದ್ಕೊಳ್ಳಿ ಅಹಂಕಾರ ಅಂತ ತಿಳ್ಕೊಂಡಿವಿ. ತಪ್ಪೇನಿಲ್ಲ, ಅಹಂಕಾರ ಬೇಕೇ, ಅಹಂಕಾರ ಬೇಕು. ನಾನು ಅನ್ನೋದು ನನಗೆ ಗೊತ್ತಿರಬೇಕಲ್ಲ. ಜಗತ್ತಿನ ನಾನೇ ರೀ. ನೀವು ಜಗತ್ತಿನೊಳಗೆ ಯಾರನ್ನು ಪ್ರೀತಿ ಮಾಡ್ತೀರಿ? ಪ್ರೀತಿ ಅಂತ ಬಂದರೆ ಯಾರನ್ನು ಪ್ರೀತಿ ಮಾಡ್ತೀರಿ ನೀವು? ನಾನು. ಸ್ವಾರ್ಥ ಅಲ್ಲ ಇದು, ನೆನ್ಪಿಡ್ಬೇಕು. ಅವ್ರು ಒಳ್ಳೆಯ ಅರ್ಥ ಆಗಿ ಸ್ವಾರ್ಥ ಇದು, ಸ್ವ ಅರ್ಥ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತೆ ಅಂತ ಇನ್ನೊಂದು ಕಡೆ ಹೇಳ್ತಾರೋ. ಸಂದರ್ಭ ನೋಡ್ಬೇಕು ನಾವು. ಕವಿ ಆದವ ಏನು ಬರೀತಾನೆ? ಭಾವಗೀತೆ ಬರೀತಾನೆ. ಭಾವಗೀತೆ ಏನದು? ಸ್ವಾರ್ಥನೇ ಅದು. ನನ್ನ ಅರ್ಥ, ನನ್ನನ್ನು ನಾ ತಿಳ್ಕೊಳ್ಳೋದು ಸ್ವ ಅರ್ಥ. ಬೇಂದ್ರೆಯವರು ಎಷ್ಟೇ ಕವಿತೆ ಬರೀಲಿ ಅವಳು ನಾ ಇರ್ತೀನಿ ಅಂತಾರವ್ರು. ನಾ ಇಲ್ಲದ ಕವಿತೆ ಹೆಂಗೆ ಬರ್ತದೆ? ಇದು ಸ್ವಾರ್ಥ. ಅದು ಸ್ವಾರ್ಥ ಅಂದ್ರೆ ಸಂಕುಚಿತವಾಗಿ ಅರ್ಥ ಅಲ್ಲ. ಜಗತ್ತಿನೊಳಗೆ ನಾನು ಎನ್ನುವುದು ನನಗೊಂದು ಅರ್ಥ ಅಲ್ಲ. ಹೌದು, ನನಗೆ ಉದ್ದೇಶ ಅದ ರೀ, ಸುಮ್ಮನೆ ಇಲ್ಲ. ಉಂಡು ತಿಂದು ಹೋಗ್ಲಿಕ್ಕಿಲ್ಲ ನಾನು. ಏನೋ ಅಧಿಕಾರ ಬಂತು, ರಾಜಕೀಯ ಬಂತು, ಚುನಾವಣೆ ಗೆದ್ದೆ ಅಂಥೇಳಿ ಅಧಿಕಾರ ತೊಗೊಂಡು ಮೆರೆದು ಹೋಗೋದಲ್ಲ. ನಾನು ಅನ್ನೋದು ಬೇಸಿಕ್ ಇದು. ಎಲ್ಲ ಜೀವಿಗಳಿಗೂ ನಾನು, ಪ್ರಾಣಿಗಳಿಗೂ ಇರ್ತದೆ. ಪ್ರಾಣಿಗಳ ಮೊಟ್ಟ ಮೊದಲ ಇನ್ಸ್ಟಿಂಕ್ಟ್ ಅಂತ ಯಾವ್ದು ಹೇಳ್ರಿ? ಬದುಕೋದು. ಒಂದು ಹುಳ ಹೊಂಟದ, ಸುಮ್ಮನೆ ಹೊಂಟಿರ್ತದೆ ಅದು. ನೀವು ಅದನ್ನು ಹೊಡಿಬೇಕಂತ ಹಿಂಗೆ ಹೋದ್ರೆ ಗೊತ್ತಾಗ್ಬಿಡ್ತದೆ, ಅದಕ್ಕೆ ತಪ್ಪಿಸೋತದ. ಒಂದು ಜಂಡಿಗಾದ ನೋಡ್ಬೋದು ನೀವು, ಹಿಂಗೆ ಬಿದ್ದು ಬಿಡ್ತದೆ. ಬಿದ್ದು ಏನು ತೋರಿಸು ಗೊತ್ತಾ? ನಾ ಸತ್ತೀನಿ, ನಾನು ಹೊಡಿಲಿಕ್ಕೆ ಹೋಗಬೇಡ ಅಂತ ತೋರಿಸ್ತದೆ. ಸತ್ತದ ಬಿಡಂತ ನಾವು ಬಿಟ್ಟು ಬಿಡ್ತೀವಿ. ಆಮೇಲೆ ಬೇರೆ ಅಂತ ಒಂದು ಪ್ರಾಣಿಗೂ ಕೂಡ ಈ ಪ್ರಜ್ಞೆ ಇರ್ತದೆ. ನಾನು ಬದುಕಬೇಕು, ಸಹಜ, ಸ್ವಾಭಾವಿಕ, ಇರಲೇಬೇಕು. ಆದರೆ ಕವಿ ಮತ್ತು ಕವಿಯಂತೆ ಇರ್ತಕ್ಕಂಥ ಮನುಷ್ಯರಿದ್ದೇವಲ್ಲ ನಾವು, ನಮಗೆ ವಿಶೇಷವಾದದ್ದು ಅಂದರೆ ಪ್ರಜ್ಞೆ ಇರ್ತದೆ. ಮನುಷ್ಯನ ವಿಶೇಷತೆ ಅಂದರೆ ಅವನಿಗಿರ್ತಕ್ಕಂಥ ಪ್ರಜ್ಞೆ. ಈ ಪ್ರಜ್ಞೆ ಸ್ವಾರ್ಥ ಹೌದು, ಆ ಪ್ರಜ್ಞೆ ಇರಲೇಬೇಕು. ಅದು ಹೆಂಗರೆ ಬದುಕೋದಲ್ಲ ಅನ್ನೋದು ತಿಳ್ಕೊಬೇಕು ನಾವು. ಅಂದರೆ ಬೇಂದ್ರೆ ಪ್ರಕಾರ ಮೊದಲು ಬದುಕು, ಲಿವ್, ಎಲ್ಲರೂ ಜೊತೆ. ಇವಾಗ ಎರಡನೇ ಪ್ರಶ್ನೆ ಏನಿಲ್ಲ. ಆದರೆ ಲೆಟ್ ಲಿವ್, ಇನ್ನೊಬ್ಬರು ಬದುಕಿಸು. ನಾನು ಬದುಕಬೇಕು, ಇದ್ದೀನಿ, ಬದುಕಬೇಕು, ಒಳ್ಳೆ ಬದುಕಬೇಕು. ನಾನು ಸಾಯೋ ತನಕನೂ ಚಲೋ ಇರಬೇಕು, ನಾನು ಸಂತೋಷ ಇರಬೇಕು, ನನಗೆ ದುಃಖ ಇರಬಾರ್ದು. ದುಃಖ ಇದ್ರೂ ಅದನ್ನು ನಾವು ನಿವಾರಣೆ ಮಾಡ್ಕೋಬೇಕಷ್ಟೇ. ಬೇಂದ್ರೆ ಎಷ್ಟು ದುಃಖಗಳನ್ನು ಕಂಡ್ರೆ ಗೊತ್ತಾ ಜೀವನದೊಳಗೆ? ಹೇಳಬಾರ್ದು, ಅದನ್ನೆಲ್ಲ ಹೇಳಬಾರ್ದು. ಆದರೆ ಎಂದೂ ಕೂಡ ಅವರಿಗೆ ನಾವು ಪಶ್ಚಾತ್ತಾಪ ಆಗಲಿಲ್ಲ. ನಾ ಈ ದುಃಖ, ಈ ಸಂಕಟ ಏನವಲ್ಲ, ಇವು ನಾನು ಪುಣ್ಯದಾಗಿದ್ದರೆ ಇರ್ತಿದ್ದಿಲ್ಲ, ಬಂದು ತಪ್ಪು ಮಾಡಿದೆ ಅಂತ ಎಂದೂ ಅನ್ನಲಿಲ್ಲ. ನೆನ್ಪಿಡ್ಬೇಕು, ಪಶ್ಚಾತ್ತಾಪ ಆಗಲಿಲ್ಲ ಅವ್ರಿಗೆ. ಏನೇ ಬಂದರೂ ಕೂಡ ದುಃಖ ಕೂಡ ಜೀವನದ ಒಂದು ಭಾಗ. ಸುಖ ಬೇಕು, ಸುಖ ಒಂದು ಇರ್ತದೆ, ಬೆಳಕು, ಸಂತೋಷ ಪಡೋಣ. ಸುಖ ಬೇಡ ಅಂತಲ್ಲ, ವೈರಾಗ್ಯ ಇಲ್ಲ. ಬೇಂದ್ರೆ ಕವಿದೊಳಗೆ ವೈರಾಗ್ಯ ಇಲ್ಲ, ಸುಖ ಬೇಕು. ಆದ್ರೆ ಒಳ್ಳೆ ರೀತಿಯೊಳಗೆ ಬರಬೇಕದು. ಒಳ್ಳೆ ರೀತಿಯೊಳಗೆ ನಾನು ತಗೋಬೇಕು, ತಗೊಂಡು ನಿಮಗೆ ಕೊಡಬೇಕು. ನಾನು ಅನ್ನೋದಕ್ಕೆ ಅರ್ಥ ಯಾವಾಗ ಬರ್ತದೆ ಹೇಳ್ರಿ? ಈಗ ನಾನು ಒಬ್ಬ ಮಾತುಗಾರ, ಹೌದಾ? ಒಬ್ಬ ವ್ಯಕ್ತಿ. ನಾನು ಇಲ್ಲಿ ಯಾವುದಕ್ಕೆ ಬಂದೆ? ನಾನು ನೀನು ನಿಮ್ಮ ಸಲುವಾಗಿ ಬಂದೆ. ನಾನು ನೀವು ಕೂಡ ನನ್ನ ಸಲುವಾಗಿ ಇಲ್ಲಿ ಬಂದಿದ್ದೀರಿ. ನಾವು ಎದುರ ಬರ ಆಗುವುದೇನೋ ನಾನು ನೀನು, ನಾನು ನೀವು ಹಿಂಗೆ ಅನ್ಬೋದು. ನಾನು ಇದಕ್ಕೆ ಅರ್ಥ ಯಾವಾಗ ಬರ್ತಂದ್ರೆ ನೀವಿದ್ದಾಗ, ನೀವು ನನ್ನ ಮಾತು ಕೇಳ್ತೀರೋ ಅಂತ ಮಾತಾಡ್ಲಿಕ್ಕತ್ತೀನಿ ನಾನು. ಇಲ್ಲರಿ ಏನೋ ಮಾತಾಡ್ತಾರ ಬಂದಾರ ಅಂಥೇಳಿ ಹಂಗೆ ಹೋಗಿಬಿಟ್ರೆ ಅರ್ಥನೇ ಇಲ್ಲ ಅದಕ್ಕೆ. ಆದ್ದರಿಂದ ಬೇಂದ್ರೆ ಏನು ಹೇಳ್ತಾರಂದ್ರೆ, ನಾನು ಇದ್ದೀನಿ, ನೀನು ಇದ್ದದ್ದಕ್ಕೆ ಇದ್ದೀನಿ. ಸೊ ನೀನು ನನಗಾಗಿದ್ದಿ, ನಾನು ನಿನಗಾಗಿದ್ದೀನಿ. ನಾನು ನೀನು ಇದ್ದು ಜೀವನ ಮಾಡಿದಾಗ ಅವಶ್ಯವಾಗಿ, ಅನಿವಾರ್ಯವಾಗಿ, ಸಹಜವಾಗಿ ಏನು ಬರ್ತದೆ? ಆನು ಅಂದ್ರೆ ನಾವು ಅಂತ ಅರ್ಥ. ಆನದೊಳಗೆ ನಾನು ಇದ್ದೀನಿ, ನೀನು ಇದ್ದೀನಿ. ಇವೆರಡೂ ಶಕ್ತಿಗಳು ಕೂಡಿಕೊಂಡಾಗ ಮೂರನೇದು ಯಾವ್ದು ಬರ್ತದ?
ಆನು ಬರ್ತದೆ. ನಾನು ನೀನು. ನೀನು ಅಂತಂದ್ರೆ ವ್ಯಾಕರಣದ ಪ್ರಕಾರ ಮಧ್ಯಮ ಪುರುಷ, ನಾನು ಉತ್ತಮ ಪುರುಷ ಫಸ್ಟ್ ಪರ್ಸನ್, ಆನು ನೀನು ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷ ಅಂತೀವಿ ಸಂಸ್ಕೃತ. ತೃತೀಯ ಪುರುಷಕ್ಕೆ ಸಂಸ್ಕೃತದಾಗ ಪ್ರಥಮ ಪುರುಷ ಅಂತಾರೆ, ಇಂಗ್ಲೀಷ್ನಾಗ ಫಸ್ಟ್ ಸೆಕೆಂಡ್ ಥರ್ಡ್ ಅಂತಾರೆ. ಅಲ್ಲಿ ಲೆಕ್ಕಾಚಾರ ಬರೋಬ್ಬರಿ ಅದು. ನಮ್ಮ ಸಂಸ್ಕೃತ ಹಂಗಲ್ಲ, ಫಸ್ಟ್ ಪರ್ಸನ್ಗೆ ಉತ್ತಮ ಪುರುಷ ಅಂತೀವಿ. ಎಷ್ಟು ಅರ್ಥಪೂರ್ಣ ಅದು ನೋಡ್ರಿ. ಅದು ಜಗತ್ತಿನ ಉತ್ತಮ ಯಾರ್ರೀ? ಪ್ರತಿಯೊಬ್ಬ ನಾನು. ಹೌದು, ಉತ್ತಮ ಅಂತ ನೀವು ಅಂದ್ರೆ ಒಂದು ಕ್ವಾಲಿಟಿ. ಎಲ್ಲರಿಗೂ ಅಹಂಕಾರ, ನಾನು ಉತ್ತಮ. ಹೌದು, ನಾನು ಮನುಷ್ಯ ಇದ್ದೀನಿ, ಬುದ್ಧಿವಂತ ಇದ್ದೀನಿ, ನಾನು ಚಂದ ಇದ್ದೀನಿ, ಒಳ್ಳೆಯವನಿದ್ದೀನಿ, ಎಲ್ಲ ಪಾಸಿಟಿವ್ ಅಂಶ ಇದ್ದದ್ದಕ್ಕೆ ನಾನು ಉತ್ತಮ. ಹೌದಿಲ್ಲ? ಯಾರಾದರೂ ಹೇಳ್ತಾರೆ ನಾ ಉಪಲೇಶ್ರೀ ನಾ ಎದಕ್ಕೆ ಹುಟ್ಟಿನೋ ಏನೂ ಗೊತ್ತಿಲ್ಲ ಅಂತ ಅನ್ನೋರು ಇದ್ದಾರೆ, ಇಲ್ಲ ಅಂತಲ್ಲ. ಆ ಮನುಷ್ಯರೇ ಅಲ್ಲ ಅವರು. ನಾನು ಉತ್ತಮ, ನಾನು ನನ್ನನ್ನು ಪ್ರೀತಿ ಮಾಡಬೇಕು. ಮೊಟ್ಟ ಮೊದಲು ನನಗೆ ಪ್ರೀತಿ ಬೇಕು. ಪ್ರೀತಿ ಬೇಕು, ಅದು ಎಲ್ಲಿಂದ ಬರಬೇಕದು? ನನ್ನೊಳಗೆ ಬರಬೇಕು. ನಾನು ನಿನ್ನನ್ನು ಪ್ರೀತಿ ಮಾಡಿದಾಗ ನೀನು ನನ್ನನ್ನು ಪ್ರೀತಿ ಮಾಡ್ತೀನಿ. ಅದು ಆರೋಗ್ಯಕರವಾಗಿರ್ತಕ್ಕಂಥ ಸಂಬಂಧ. ಬೇಂದ್ರೆ ಕಾವ್ಯಗಳು ನಮ್ಗೆ ಕಾಣೋದೇನು ಅಂತಂದ್ರೆ, ನನ್ನಲ್ಲಿ ಪ್ರೀತಿಸುವ ಶಕ್ತಿ ಇದೆ, ಆ ಶಕ್ತಿ ನಿನಗೆ ಕೊಡ್ತೀನಿ, ನೀನು ನನಗೆ ಕೊಡ್ತೀನಿ. ನಮ್ಮಿಬ್ಬರ ಶಕ್ತಿಯಿಂದ ಏನು ಹುಟ್ಟುತ್ತದೆ? ಆನು. ನಾವು ಬಹುವಚನ ಅಂದ್ರೆ ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷ, ಮುಂದಿಂದು ಥರ್ಡ್ ಪರ್ಸನ್, ಅದಕ್ಕೆ ಪ್ರಥಮ ಪುರುಷ ಅಂತಾರೆ ವ್ಯಾಕರಣ ಪ್ರಕಾರ. ಹೇಳ್ತೀನಿ ಅದು ಯಾವುದು ಅಂದ್ರೆ, ನಾನು ನೀನು ಸೇರಿಕೊಂಡು ಆನು ಆತ. ಈ ಮೂರು ಇದ್ದದ್ದು ಅದಕ್ಕೆ, ಇದಕ್ಕೇಂದ್ರೆ ಗುರಿ ಅದನ್ನೋ ಇಲ್ಲೋ, ಅದನ್ನೋ ಇಲ್ಲೋ ಪ್ರಶ್ನೆ. ಅದು ಅಂದ್ರೆ ಉತ್ತರ, ಇಲ್ಲಾಂದ್ರೆ ಇಲ್ಲ, ಬಿಟ್ಬಿಟ್ರಿ ಅದು ಅಷ್ಟೇ. ಭಾಳ ಮಂದಿ ಹಿಂಗೆ ಜಗತ್ತಿನಾಗ ಮೂರನೇದು ಇಲ್ಲಿ ಬಿಡ್ರಿ, ನಾಲ್ಕನೇದು ಇಲ್ಲಿ ಬಿಡ್ರಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಅಂಥವ್ರು ಆತ್ಮಹತ್ಯೆನೂ ಮಾಡ್ಕೋತಾರೆ. ಬೇಸರ ಬಂದುಬಿಡ್ತಾವ್ರಿಗೆ. ಯಾಕೆ ನಾಲ್ಕನೇದು ಇದೆ ಅಂತ ಅನ್ನೋದೇ ಗೊತ್ತಿಲ್ಲಲ್ಲ, ಮತ್ತು ನಾಲ್ಕನೇದು ಆಗಬೇಕು ಅನ್ನೋದು ಗೊತ್ತಿಲ್ಲ. ಅದು ಅಜ್ಞಾನ. ಬೇಂದ್ರೆ ಜ್ಞಾನ ಕವಿಯವರು. ನಾಲ್ಕನೇದು ಇದೆ, ಆದ್ದರಿಂದ ನಾಲ್ಕನೇದು ಆಗಬೇಕು, ಆಗ್ತೀವಿ. ಬೇಂದ್ರೆ ಕಾವ್ಯಗಳು ನಮ್ಮ ಕಾಣೋದೇನಂತಂದ್ರೆ, ನಾನು ನೀನು ಆನು ತಾನು ನಾಲ್ಕೇ ನಾಲ್ಕು ತಂತಿ, ಅದೇ ವೀಣೆ. ಆ ವೀಣೆಯನ್ನು ಬಾರಿಸೋದೇ, ವೀಣೆಯನ್ನು ಬಾರಿಸ್ತಾ ಹೋಗ್ಬೇಕು ನಾವು. ನಮ್ಮ ಕರ್ಮದ ಕೆಟ್ಟ ಅರ್ಥ ತಗೋಬೇಡ್ರಿ. ಆ ಕರ್ಮವನ್ನು ಕೌಶಲ್ಯ ಮಾಡ್ಕೋಬೇಕು ನಾವು. ಅಂದರೆ ಜೀವನ ಒಂದು ಕೌಶಲ್ಯ ಓದಿಲ್ಲ, ಸ್ಕಿಲ್ ಅದು. ಜೀವನ ಸ್ಕಿಲ್. ಬೇಂದ್ರೆಯವರು ಒಂದು ಕವಿತೆ ಸಪ್ತಕಲಾ ಅಂತ ಒಂದದ. ಈ ಸಂದರ್ಭದಲ್ಲಿ ಹೇಳ್ಬೇಕು ಅದನ್ನು. ಸಪ್ತಕಲಾ ಅಂದರೆ 7 ಕಲೆಗಳವು. ಅದು ಮನುಷ್ಯರಲ್ಲಿರ್ತಕ್ಕಂಥ ಕಲೆಗಳು 7. ಯಾವುವು? ಮೊಟ್ಟ ಮೊದಲು ಚಿತ್ರಕಲೆ, ಎರಡನೇದು ಶಿಲ್ಪಕಲೆ, ಮೂರನೇದು ನೃತ್ಯ ಕಲೆ, ನಾಲ್ಕನೇದು ಸಂಗೀತ ಕಲೆ, ಐದನೇದು ಅಭಿನಯ ಕಲೆ, ಅಭಿನಯ, ಆರನೇದು ವಾಸ್ತುಕಲೆ. ಈ ಮನೆ ಕಟ್ಟಿವೆ ನೋಡ್ರಿ, ವಾಸ್ತುಕಲೆ, ಕಟ್ಟೋದು. ಮನೆ ಕಟ್ಟಬೇಕಲ್ಲ, ಬಿಲ್ಡಿಂಗ್ ಕಟ್ಟಬೇಕು, ಇರಬೇಕಲ್ಲ. ಆರನೇದು. ಏಳನೇದು ಭಾಳ ಮಹತ್ವದ ಕಲೆ ಯಾವುದಂದ್ರೆ ಜೀವನ ಕಲೆ, ಆರ್ಟ್ ಆಫ್ ಲಿವಿಂಗ್. ಒಂದು ಸಂಸ್ಥೆನೇ ಅದಲ್ಲ ರವಿಶಂಕರ್ ಅವ್ರದ್ದು, ನೀವೆಲ್ಲ ಗೊತ್ತದ, ಆರ್ಟ್ ಆಫ್ ಲಿವಿಂಗ್. ಹ್ಯಾಂಗೆ ಲೈಫ್ ಮಾಡಬೇಕು ನಾವು, ಆರ್ಟ್ ಅದು. ಆರ್ಟ್ಗೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಇರ್ತದ್ರಿ ಒಳಗೆಲ್ಲ ಆರ್ಟ್, ಎಲ್ಲರಿಗೂ ಇರ್ತದೆ, ನೆನಪಬೇಕು ನಾವು ದಟ್ಟಲ್ಲ. ಮನುಷ್ಯ ಅಂತಂದ್ರೆ ಅವನಿಗೆ ಕನಿಷ್ಠ ಪಕ್ಷದ 35 ಮಾರ್ಕ್ಸ್ ತೊಗೊಳ್ಳೋಷ್ಟಾದರೂ ಆರ್ಟ್ ಇರ್ತದೆ. 35 ಅಂದ್ರೆ ಪಾಸಿಂಗ್ ಇದಿಲ್ಲ, ಪಾಸ್ ಆಗ್ತೀವಿ ಜೀವನದಾಗ. ಪಾಸ್ ಆಗ್ಲಿಕ್ಕೆ ಅದು ಆರ್ಟ್ ಇದ್ದೇ ಇರ್ತದೆ ಒಳಗೆ. ಆದರೆ ಬೇಂದ್ರೆ ಅಂತ ಕವಿಗಳು ಏನು ಹೇಳ್ತಾರಂದ್ರೆ, ಬರೀ 35ಕ್ಕೆ ತೃಪ್ತಿ ಆಗಬೇಡ್ರಿ, 40 ತೊಗೊಳ್ರಿ, 50 ತೊಗೊಳ್ರಿ, 60 ತೊಗೊಳ್ರಿ, 70, 100ಕ್ಕೆ 100 ತೊಗೊಂಬಿಡ್ರಿ. ಇವತ್ತು 100ಕ್ಕೆ 100 ತೊಗೊಳ್ಳೋ ಬರೀ ಪರೀಕ್ಷೆ ಒಳಗದ. ಯಾರೋ ಮಾಡೋ ಪರೀಕ್ಷೆ ಒಳಗೆ ನಾವು ತೊಗೋಬೇಕಂತ ಹೋಗ್ತೀವಿ. ಯಾರೋ ಮಾಡೋ ಪರೀಕ್ಷೆ ರೀ, ಯಾರೋ ಕ್ವಶನ್ ಪೇಪರ್ ತೆಗಿತಾರೆ, ಯಾರೋ ಪರೀಕ್ಷೆ ನಡೆಸ್ತಾರೆ, ಅದು ಹೆದರಿ ಹೋಗ್ತೀವಿ, ಕಾಪಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಏನೇನೋ ಮಾಡ್ತೀವಿ, ಪಾಸ್ ಆಗ್ತೀವಿ, ದೊಡ್ಡ ಮಾರ್ಕ್ಸ್ ಸಿಗುತ್ತೋ. ನಮ್ಮ ಮಗ 99 ತೊಗೊಂಡ್ರಿ, ಮೆಡಿಕಲ್ಗೆ ಹೋಗ್ತಾನೆ, ಇಂಜಿನಿಯರಿಂಗ್ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಹೆಮ್ಮೆ ಪಡ್ತೀವಿ. ತಪ್ಪಂತ ಅನ್ನೋದಿಲ್ಲ. ಅದು ಇನ್ನೊಂದು ನೋಡಿರಲ್ಲ, ಜೀವನ ಕಲೆ ಹೆಂಗಂದ್ರೆ, ನಿಮ್ಮ ಮಗ ಏನಾದರೂ ಸ್ವಲ್ಪ ಅವನಿಗೆ ಫೀಲಿಂಗ್ಸ್, ಭಾವಗಳು, ಸಂವೇದನೆಗಳು ಇವೆ ಅಂತ ಕೇಳಿದರೆ, ಇಲ್ಲರಿ ಅವ್ಗೆ 94 ತೊಗೊಂಡಿದ್ದಕ್ಕೆ ನಾವು ಹೊಡೆದು ಬಿಟ್ಟಿವಿ, ಅವನ್ನ ಸಿಟ್ಟು ಬಂತು. ಏನು ಅಲ್ಲ, ಅವ 90 ತೊಗೊಂಡು 94 ತೊಗೊಂಡು ಅವ್ನು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ. ಮಕ್ಕಳನ್ನ ಹಿಡಿದದ್ದು ಅದಕ್ಕೆ ಸಾಯ್ಲಿಕ್ಕೆ ವಿಚಾರ ಮಾಡ್ಬೇಕು ನಾವು. ಬೇಂದ್ರೆ ಕಾವ್ಯ ಓದಿದ್ರೆ ಅವ್ರು ಹೇಳ್ತಾರೆ, ಜೀವನದಲ್ಲಿ ಪ್ರತಿಯೊಂದು ಪ್ರಯತ್ನವೂ ಸಫಲ ಆಗಬಹುದು, ಹೋಗ್ಬೋದು. ಪ್ರಯತ್ನ ಮಾತ್ರ ಮಾಡಬೇಕು. ಪ್ರಯತ್ನದಲ್ಲಿ ವಿಫಲ ಆಗಬಹುದು,
ವಿಫಲ ಸೋಲು ಅಲ್ಲ ಅಂತ ಹೇಳ್ತಾರೆ. ಫೇಲ್ ಆಗ್ಬೋದು, ಬಟ್ ಅದು ವಿಕ್ಟರಿ ಅಂತ ಅಲ್ಲ ಅಂತ ಆಗಬಾರ್ದು. ಸೋಲು ಅಲ್ಲ, ಪ್ರಯತ್ನ ಮಾಡಬೇಕು. ಬೇಂದ್ರೆ ಅವ್ರ ಜೀವನದೊಳಗೆ ಎಷ್ಟು ವಿಫಲತೆ ಬಂದು ಗೊತ್ತಾ? ಭಾಳ ಬಂದು. ಒಂದು, ಅವರಿಗೆ 9 ಮಕ್ಕಳು ಹುಟ್ಟಿದರು. ಅವರು ಮತ್ತು ಅವರ ಪತ್ನಿ ಲಕ್ಷ್ಮೀಬಾಯಿ ಅವ್ರ ಜೀವನದೊಳಗೆ 9 ಮಕ್ಕಳು ಹುಟ್ಟುತ್ತಾರೆ. 9 ಕೊನೆಗೆ ಉಳಿದವ್ರು ಎಷ್ಟು ಮಂದಿ ಗೊತ್ತಾ? 3 ಒಬ್ಬ ಪಾಂಡುರಂಗ, ಒಬ್ಬ ವಾಮನ, ಇನ್ನೊಬ್ಬಕ್ಕೆ ಮಂಗಳ. 2 ಹೆಣ್ಣು 1 ಗಂಡು. ಅವ್ರ ಕೊನೆ ತನಕ ಅವ್ರ ಜೀವನದಾಗ 6 ಮಂದಿ ಸತ್ರ ಆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೇಕು ಹೇಳ್ರಿ. ಒಬ್ಬ ಮಗ ಅಂತೂ ರಾಮಚಂದ್ರ ನಾವು 20 ವರ್ಷಕ್ಕೆ ತಿರ್ಕೋತಾನೆ ರೀ. 20 ವರ್ಷ ಬೆಳೆದಾನ, ಇಷ್ಟು ಎತ್ತರ ಬೆಳೆದಾನ. ಕವಿತೆ ಬರೀತಿದ್ದವ, ಕವಿಯಾಗಿದ್ದ. BSc ಫೈನಲ್ಗೆ ಬಂದಾನ. ಸೊಲ್ಲಾಪುರದೊಳಗೆ ಟೈಫಾಯ್ಡ್ ಆಗಿಬಿಡ್ತದ. 10 ದಿವಸಕ್ಕೆ ಸತ್ತು ಹೋಗ್ಬಿಡ್ತಾನೆ. 20 ವರ್ಷದ ಒಬ್ಬ ಮಗ ಸತ್ರ ಬೇಂದ್ರೆ ಮತ್ತು ಅವ್ರ ಪತ್ನಿ ಲಕ್ಷ್ಮಿಗೆ ಏನಾಗಿರಬೇಕು? ಸ್ವಲ್ಪ ಊಹೆ ಮಾಡಿ ನಾವು. ಏನಪ್ಪ ಈ ಜೀವನ? ಇದು ವ್ಯರ್ಥ. ಇಲ್ಲಿ ಕಾವ್ಯ ಬರೆದದ್ದು ವ್ಯರ್ಥ. ಅವ್ರು ಪ್ರೊಫೆಸರ್ ಆಗಿರ್ತಾರ, ಸೊಲ್ಲಾಪುರದಾಗ ಪ್ರೊಫೆಸರ್ ಆಗಿರ್ತಾರೆ. ಪ್ರೊಫೆಸರ್ ಆಗಿದ್ದು ವ್ಯರ್ಥ, ದುಡ್ಡು ಗಳಿಸಿದ್ದು ವ್ಯರ್ಥ, ಎಲ್ಲ ವ್ಯರ್ಥ ಜೀವನ. ಇನ್ನು ಬೇಡ, ಕವಿತೆ ಬರೆಯೋದು ಬೇಡ, ಏನು ಬೇಡ ಅಂತ ಅನಿಸ್ತದಿಲ್ಲೋ? ಮನುಷ್ಯನಾಗ ಅನಿಸ್ತು. ಅವ್ರು ಮನುಷ್ಯರು ನೋಡ್ರಿ. ಅವರು ಒಂದು ಮಗು ತೀರ್ಕೋತದ್ರಿ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನಾ ಹೆಂಗೆ ನೋಡಿದೆ ತಿರುಗಿ ನಿನ್ನ ಅಂತ ಕೇಳ್ತಾರೆ. ಹೆಂಡತಿ ಕೇಳೋ ಪ್ರಶ್ನೆ ಅದು. ಪ್ರಸಂಗ ಹೆಂಗದಂದ್ರೆ ಒಂದು ಸಣ್ಣದೊಂದು ಅನುಭವನ ಹೇಳಬೇಕಾಗ್ತದೆ ಬೇಂದ್ರೆ ಅವರಿಗೆ. ಬೇಂದ್ರೆ ಅವರು ಜೈಲು ಸೇರಿದ್ರು. ಆ ಜೈಲಿನಲ್ಲಿ ದೊಡ್ಡ ಕತೆ ಹೇಳಿಕ್ಕೆ ಹೋಗುದ್ರು. ನಾನು ಜೈಲಿಗೆ ಹಾಕಿದ್ರೆ ಅವ್ರು ಮಾಸ್ತರ್ ಇದ್ರು ಅವಾಗ. ನಿಮ್ಮನ್ನು ಯಾರಾದರೂ ನಿಮ್ಮ ಮನೆಗೆ ಬಂದು ಪೊಲೀಸರು ಬಂದ್ರೆ ನಿಮಗೇನು ಅನಿಸ್ತಾ ಹೇಳ್ರಿ? ನಾವು ಸಾಮಾನ್ಯ ಜನರು ಹೇಳ್ತೀವಿ, ಅಪ್ಪನ ಅನ್ನಿಸ್ತಿಲ್ಲ ನಿಮಗೆ? ಎಲ್ಲರೂ ಬೇಂದ್ರೆ ಅವ್ರ ಮನೆಗೆ ಪೊಲೀಸರು ಬಂದರು, ಏನೋ ಕಳು ಮಾಡ್ಯಾರ, ತುಡುಗು ಮಾಡ್ಯಾರ, ಕೊಲೆ ಮಾಡ್ಯಾರ, ಅಪರಾಧಿ ಆಗ್ಯಾರ ಅಂತ ಸಾಮಾನ್ಯ ಜನ ಅಂದ್ಬಿಡ್ತಾರೆ. ವಿಚಾರ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾರು. ಅಷ್ಟೇ ಅಲ್ಲ, ನಿಮಗೂ ಅಪ್ಪವನ್ನು ಅನ್ನಿಸ್ತದೆ, ಪೊಲೀಸರು ಬೇಡಪ್ಪ ಹೆಂಗಾಯ್ತು ಅಂತ. ಆದ್ರೆ ಪೊಲೀಸರು ಬಂದ್ರೆ ಅವರು ಮಾತು ಕೇಳ್ತಾರೆ, ಯಾಕೆ ನೀವು ನನ್ನನ್ನು ಹಿಡಿತೀರಿ ಅಂತ ಕೇಳ್ತಾರೆ. ಇಲ್ಲ, ನೀವು ನರಬಲಿ ಅಂತ ಕವಿತೆ ಬರೆದಿರಿ, ಆ ಕವಿತೆ ಒಳಗೆ ಬ್ರಿಟಿಷ್ ಸರ್ಕಾರವನ್ನು ನೀವು ಟೀಕೆ ಮಾಡಿದ್ದೀರಿ, ಯುದ್ಧ ಮಾಡತಕ್ಕಂಥ ಬ್ರಿಟಿಷ್ ಸರ್ಕಾರಕ್ಕೆ ನೀವು ದೇಶದ್ರೋಹ ಮಾಡಿರಿ, ಆ ಮಾತು ನಿಮ್ಮ ವಿಡಂಬನೆ ಅದು ವ್ಯಂಗ್ಯದ ಅಂತ. ಬೇಂದ್ರೆ ಅವ್ರು ಕೇಳ್ತಾರ, ನಾನು ಬ್ರಿಟಿಷರ ವಿರುದ್ಧ ಅಲ್ಲ, ನಾವು ಶಾಲಿ ಮಾಸ್ತರ, ವಿದ್ಯಾರಣ್ಯ ಹೈಸ್ಕೂಲ್ನಾಗ ನಾನು ಶಾಲಿ ಮಾಸ್ತರ, ಕವಿ ಇದ್ದೀನಿ. ಕವಿತೆ ನಾನು ಸ್ವತಂತ್ರ ಮನಸ್ಸಿನಾಗ ಇದು ಬರ್ತದೆ, ಚಂದ ಬರ್ತದೆ ಹೇಳೀನಿ, ನಾ ಟೀಕಾ ಮಾಡಿಲ್ಲಪ್ಪ. ನೀವು ಸುಳ್ಳತ್ ನಾನು ತಪ್ಪು ತಿಳ್ಕೊತೀರಿ ನೀವು. ನಮಗೆಲ್ಲ ಗೊತ್ತಿಲ್ಲ ರೀ, ನಮ್ಮ ಮ್ಯಾಲಿನ ಆಫೀಸರ್ ಹೇಳ್ಯಾರ, ಅವ್ನು ನರಬಲಿ ಬರ್ದಾರ, ದೇಶದ್ರೋಹಿ ಇದ್ದಾನವ, ಅವನನ್ನು ನೀವು ಜೈಲಿಗೆ ಹಾಕ್ರಿ ಅಂತ ಹೇಳ್ಯಾರ. ನಾ ಅಷ್ಟೇ ಕೆಲಸ ಮಾಡೋರಿ, ಯಾಕಂದ್ರೆ ಪೊಲೀಸರ ಬುದ್ಧಿ ಅಷ್ಟೇ ಇರ್ತದೆ ಪಾಪ. ಮ್ಯಾಲವ್ರನ್ನ ಹೇಳ್ತಾರೆ ಅಂತ ಕೇಳ್ತಾರೆ. ಈಗ ನೋಡ್ರಿ, ಮ್ಯಾಲವ್ರನ್ನ ಹೇಳ್ತಾರೆ ಅಷ್ಟೇ ಕೇಳಿಕತ್ತಾರ. ನಿಮಗೆಲ್ಲ ಧರ್ಮಸ್ಥಳದ ಸುದ್ದಿ ಓದ್ಬೇಕು ಇವತ್ತು. ಮ್ಯಾಲವ್ರು ಹೆಂಗೆ ಹೇಳ್ತಾರೆ ಹಂಗೆ ಪೊಲೀಸರು ಮಾಡ್ಲಿಕ್ಕತ್ತಾರೆ, ಅಥವಾ ಪೊಲೀಸ್ ಹೇಳ್ದಂಗೆ ಮ್ಯಾಲನವರು ಇದ್ದಾರೆ. ಎರಡು ಹಂಗವ್ರಿ ಇವತ್ತು. ಸತ್ಯ ಅಹಿಂಸೆ ಅನ್ನೋದು ಇವತ್ತು ಉಳಿದಿಲ್ಲ. ಕಣ್ಣೆದ್ರೆ ನೋಡ್ತೀವಿ, ಇವತ್ತು ದಿನಕ್ಕೆ ನೋಡ್ತಾ ಇದ್ದೀವಿ. ಇನ್ನು ಬ್ರಿಟಿಷರ ಕಾಲಕ್ಕೆ ಹ್ಯಾಂಗಿರಬೇಡ. ಬೇಂದ್ರೆ ಅವರು ಧೈರ್ಯ ತಗೊಂಡ್ರು, ಸಿಟ್ಟು ಬರಲಿಲ್ಲ ಅವ್ರಿಗೆ. ಇದು ಜೀವನದ ವ್ಯಂಗ್ಯ. ಬ್ರಿಟಿಷರ್ನ ಯಾವಾಗ ನಾವು ಒಳಗೆ ಮಾಡ್ಕೊಂಡಿವಿ, ಮತ್ತು ಅದೆಲ್ಲ ಆಗೋದೇ ಅಲ್ರಿ. ಆವತ್ತಂಗೆ ಹಿಡಿಬೇಕಾಗಿತ್ತು ಅವ್ರನ್ನ, ಬ್ರಿಟಿಷರ್ನ ಹೊರಗೆ ಹೋಗ್ರಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲ, ಆಶಾಕ್ಕೆ ಬಿದ್ವಿ. ನಿಮ್ಗೆ ನೌಕರಿ ಕೊಡ್ತೀವಿ, ರೈಲ್ವೆ ಕೊಡ್ತೀವಿ, ಆ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳ್ಕೊಂಡ್ರು. ಹೌದು ಒಳಗೆ ಬಂದರು ಕಡೆಗೆ ನಿಮ್ಮ ಕುತ್ತಿಗೆ ಹಿಡಿದ್ರು. ಈ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟ. ಹಿಚ್ಕೋಬಾರ್ದಷ್ಟೇ ನಾವು. ಕುತ್ತಿಗೆ ಹಿಡ್ದಾರ ಅಂಥೇಳಿ ಹಿಚ್ಕೋಬಾರ್ದು. ಹಿಡಿದಿರಪ್ಪ ಹೆಚ್ಚಿಗೆ ಬಿಡ್ರಿ ಅಂತಂದ್ರೆ ಏನು ಅರ್ಥ? ಅಂಥ ಮಂದಿನೂ ಇತ್ತು ನಮ್ಮ ಕಾಲಕ್ಕೆ. ಬೇಂದ್ರೆ ಮಾತ್ರ ಆ ಹೊತ್ತಿಗೆ ಮಾಡಿದಂಥ ಪ್ರತಿಜ್ಞೆ ಅಥವಾ ವ್ಯಕ್ತ ಮಾಡಿದಂಥ ಅವರ ಮನಸ್ಸದಲ್ಲ, ಅದು ಭಾಳ ಮಹತ್ವದ್ದು. ಜೈಲಿಗೆ ಕರ್ಕೊಂಡು ಹೋದರು. ಬೆಳಗಾವಿ ಹತ್ರ ಇದು ಅದ, ಏನೋ ಜೈಲದು, ಹಿಂಡಲಿಗಿ ಜೈಲು, ಸೆಂಟ್ರಲ್ ಜೈಲ್, ಅದು ಸೆಂಟ್ರಲ್ ಜೈಲಿಗೆ ಹಾಕಿದ್ರು. ಜೈಲಿಗೆ ಹೋದ್ರೆ ಅವ್ರು ಏನು ಅನ್ಬೇಕು? ಕೈದಿಗಳ ಜೊತೆಗೆ ನೀವು ಕೈದಿಗಳಲ್ಲ. ಮೊದಲೇ ಮಾತು, ನೀವ್ಯಾರು ಕೈದಿಗಳಲ್ಲ. ಆದರೆ ಏನೋ ತಪ್ಪು ತಿಳಿದೋ ತಪ್ಪು ಮಾಡಿದ್ದಕ್ಕೆ, ಅದು ಕೊಳೆ ಮಾಡಿರ್ಬೋದು, ಕೊಲೆ ಮಾಡಿರ್ಬೋದು, ಏನೋ ಮಾಡಿ ತಿಳಿಯದೆಯೋ ಮಾಡಿದ್ದಕ್ಕೆ ನಿಮ್ಮನ್ನು ಕೈದಿ ಅಂತ ಹಿಡ್ಕೊಂಡಾರ. ನಾನಂತೂ ಏನೂ ತಪ್ಪು ಮಾಡಿಲ್ಲ. ಕವಿತೆ ಬರೀ ತಪ್ಪೇನ್ರಿ? ಹೌದು, ಬ್ರಿಟಿಷರಿಗೆ ಅಷ್ಟೇ ತಪ್ಪದು, ಉಳಿದವ್ರಿಗೆ ಹಕ್ಕಿ ಹಾರಿಸಿ ನೋಡಿದ್ರ ಅಂತ ಕವಿತೆ ಕೇಳಿದವ್ರು 29ನೇ ಇಸ್ವಿಯಾಗ. 32ನೇ ಇಸ್ವಿಯಾಗ ಕವಿ ಅಲ್ಲ ಅಂತಾರನು, ಕವಿನೇ ನಾನು. ಆದರೆ ಒಂದು ತಿಳ್ಕೊರಿ, ತಪ್ಪು ಮಾಡದೇ ಇದ್ರೂ ಸಹಿತ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದ? ಶಿಕ್ಷೆ ಕೊಡ್ತದೆ. ಇವರು ಕೊಟ್ಟ ಶಿಕ್ಷೆ ಸುಳ್ಳು, ತಪ್ಪು. ನಾವು ಅದನ್ನು ಸ್ವೀಕಾರ ಮಾಡೋದು ಬೇಡ.
ನಾನಂತೂ ನನಗೇನೂ ಅಪಮಾನ ಆಗಿಲ್ಲ. ಕವಿತೆ ಬರೀ ತಪ್ಪಂತಲ್ಲ, ಕವಿತೆ ಜ್ಞಾನ ಅದು. ನನ್ನ ಜ್ಞಾನ ನಿಮಗೆ ಕೊಟ್ಟೀನಿ, ನನ್ನ ಭಾವನೆ ನಿಮಗೆ ಕೊಟ್ಟೀನಿ, ನನ್ನ ಸಮಯ